ಸ್ನೇಹಿತರೆ, ಜೀವನದಲ್ಲಿ ಒಂದು ವಿಷಯನ ನೆನಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ, ನಾವು ಒಬ್ಬರ ಬಗ್ಗೆ ಮಾತಾಡೋದನ್ನ ಫಸ್ಟು ನಿಲ್ಲಿಸ್ಬೇಕು. ಒಬ್ಬರ ಬಗ್ಗೆ ಅಸೂಯೆ ಪಡೋದನ್ನ ಫಸ್ಟು ನಿಲ್ಲಿಸ್ಬೇಕು. ಒಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದನ್ನ ಫಸ್ಟು ನಿಲ್ಲಿಸ್ಬೇಕು. ಆಮೇಲೆ ಒಬ್ಬರು ಹಿಂಗಿದ್ದಾರೆ, ಹಂಗಿದ್ದಾರೆ, ಅವಳು ಹಿಂಗಿದ್ದಾಳೆ, ಇವಳು ಹಿಂಗಿದ್ದಾಳೆ, ಅವನು ಹಿಂಗಿದ್ದಾನೆ, ಇವನು ಹಿಂಗಿದ್ದಾನೆ, ಅದನ್ನ ಫಸ್ಟ್ ನಿಲ್ಲಿಸಿ. ಯಾಕಂದರೆ ಒಬ್ಬರ ಮನೆ ದೋಸೆ ಕಲ್ಲು ತೂತಾಗಿದ್ರೆ ಅವ್ರ ಮನೆ ಅಂಡನೇ ತೂತಾಗಿರುತ್ತೆ. ಅದು ಯಾರಿಗೂ ಗೊತ್ತಿರಲ್ಲ ಪಾಪ. ಅದಕ್ಕೆ ಫಸ್ಟು ನಾವು ಒಬ್ಬರಿಗೆ ಬುದ್ಧಿ ಹೇಳೋಕ್ಕೂ ಮುಂಚೆ, ನಾವು ಒಬ್ಬರಿಗೆ ಯಾವುದಾದ್ರು ಅಡ್ವೈಸ್ ಕೊಡೋಕ್ಕೂ ಮುಂಚೆ ನಾವು ಹೆಂಗಿದ್ದೀವಿ, ನಮ್ಮ ಸಿಚುವೇಶನ್ ಏನಕ್ಕೆ ಕೇಳ್ಕೊಬೇಕು ಅಲ್ವಾ. ಹೊರಗಡೆ ನೀವು ಏನೇ ಅಂದ್ರೂ ಕೂಡ ನಿಮ್ಮ ಮನಸ್ಸಿಗೆ ನೀವು ಪಾಸಿಟಿವ್ ಹೇಳ್ತೀವಿ, ಅವಾಗ ಖಂಡಿತವಾಗ್ಲೂ 101% ಸಕ್ಸಸ್ ಆಗೇ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಈ ನಮ್ಮ ಸುತ್ತಮುತ್ತಲು ಕೆಲವು ಜನಗಳಿರ್ತಾರೆ. ಅಂದರೆ ಹೊಟ್ಟೆ ಕಿಚ್ಚು ಪಡೋರು, ಅಸೂಯೆ ಪಡೋರು, ಆಮೇಲೆ ಕಿತ್ಲಾಕೋರು, ಎಲ್ಲರೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆ ಥರ ಇದ್ದೇ ಇರುತ್ತೆ. ಅವ್ರನ್ನ ಹೋಗಿ ನೀವು ಏನು ತಲೆಯನ್ನು ತೆಗಿಬೇಡಿ, ನಿಮ್ಮ ತಲೆಯಿಂದ ಅವ್ರನ್ನ ತೆಗೆದಾಕಿ, ಆವಾಗ ಸೂಪರಾಗಿರುತ್ತೆ ಲೈಫು. ಯೋಚನೆ ಮಾಡಿ ನೋಡಿ, ಸೂಪರಾಗಿ ಹೋಗ್ತಾ ಇದೆ, ನನಗೆ ತುಂಬ ಕಾಂಟೆಂಟ್ ಇದೆ, ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀನಿ ಅಂತ ಬೆಳಗ್ಗೆ ಸಾಯಂಕಾಲ ಒಂದು 30 ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ದೇ ಆದರೆ ನಿಮ್ಮ ಲೈಫು ವಂಡರ್ಫುಲ್ಲಾಗಿ ಚೇಂಜ್ ಆಗುತ್ತೆ. ಒಂದು 6 ಮಂತ್ಸ್ ಮಾಡಿ ನೋಡಿ, ಆಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಿಮ್ಮ ಲೈಫು, ನಿಮ್ಮ ಮೈಂಡು ಯಾವ ಥರ ಚೇಂಜ್ ಆಗಿದೆ, ನಿಮ್ಮ ಲೈಫಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನನಗೆ ಅನುಭವ ಆಗಿದೆ. ಡಿಫ್ರೆನ್ಸ್, ನಾನು ಒಂದು ಬ್ರ್ಯಾಂಡ್ನ ಸೃಷ್ಟಿ ಮಾಡಿರೋದಕ್ಕೂ, ಅದನ್ನ ಒಂದು ಬ್ರ್ಯಾಂಡ್ನ ತಗೊಬಂದಿರೋದಕ್ಕೂ ಅದೇ ಕಾರಣ. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡುಗೆ ಉಂಡ್ರೆ ನಾನು ಹೇಳ್ದಂಗೆ ಖಂಡಿತ ಮಾಡಿ. ಖಂಡಿತವಾಗ್ಲೂ ಇದು ಸುಮಾರು ಜನಕ್ಕೆ ಸಕ್ಸಸ್ ಆಗಿದೆ. ಖಂಡಿತವಾಗ್ಲೂ ಮಾಡಿ. ಏನು ಹೇಳಬೇಕು, ಏನು ಹೇಳ್ಕೊಟ್ಟೆ ಹಿಂದೆ ಅದೇ ಥರ ಮಾಡಿ. ನೇಚರ್ಗೆ ಲವ್ ಯು ಹೇಳಿ, ಗಾಡ್ಗೆ ಲವ್ ಯು ಹೇಳಿ, ಐ ಲವ್ ಯು ಗಾಡ್, ಐ ಲವ್ ಯು ಯೂನಿವರ್ಸ್ ಅಂತ ಸಾರಿ ಹೇಳಿ. ನಾನು ಚೆನ್ನಾಗಿದ್ದೀನಿ, ಸೂಪರಾಗಿದ್ದೀನಿ, ಲೈಫಲ್ಲಿ ವಂಡರ್ಫುಲ್ ಆಗಿದ್ದೀನಿ, ನನಗೇನು ಕಮಿಟ್ಮೆಂಟ್ಸ್ ಇಲ್ಲ, ಸಾಲ ಇಲ್ಲ, ಲೋನ್ ಇಲ್ಲ, ಚೆನ್ನಾಗಿದ್ದೀನಿ, ಲೈಫಲ್ಲಿ ಸೂಪರಾಗಿದ್ದೀನಿ, ಲವ್ ಯು ಗಾಡ್, ಲವ್ ಯು ಯೂನಿವರ್ಸ್ ಅಂತ ಅವಾಗವಾಗ ಬೆಳಗ್ಗೆ ಸಾಯಂಕಾಲ ಅವಾಗವಾಗ ಹೇಳಿ ಮನಸ್ಸಿಗೆ ಮೆಡಿಟೇಷನ್ ಮಾಡಿದಾಗ ನಾವು ಏನು ಹೇಳ್ಕೊತೀವಿ ಡಿಯರ್ ಫ್ರೆಂಡ್ಸ್, ಅದು ನಮಗೆ